ಎಸ್ ಎಂ ಪಾಟೀಲ್ ಗಣಿಯಾರ್, ಡಾಕ್ಟರ್ ರವಿ ಬಿರಾದರ್ ಅವರು, ನಾಗರಾಜ್ ಲಂಬು ಅವರು, ವಸಂತ ಹೊನಮೋಡಿ ಅವರು, ಫಯಾಜ್ ಕಲಾದಿಗೆ ಅವರು ನಡೆಸ್ತಾ ಇದ್ವಿ. ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ, ಚುನಾವಣಾ ಆಯೋಗ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದೆಯಲ್ಲ, ಅದೇ ಥರ ಇಲ್ಲಿ SIR ಪ್ರಕ್ರಿಯೆ ಮಾಡ್ತಾ ಇದೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಈ SIR ಪ್ರಕ್ರಿಯೆ ಗೊಂದಲ ಉಂಟು ಮಾಡಿದೆ. ಆಡಳಿತ ನಡೆಸೋರ ಹತ್ರ ಗೊಂದಲ ಇದೆ, SIR ಪ್ರಕ್ರಿಯೆ ಜಾರಿಗೊಳಿಸೋರ ಹತ್ರ ಗೊಂದಲ ಇದೆ, ಜನರ ಹತ್ರ ಗೊಂದಲ ಇದೆ. ಇಲ್ಲಿ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳ ಗೊಂದಲ ಇದೆ. ಏನು ಗೊಂದಲ ಅಂತ ಕೇಳಿದ್ರೆ, SIR ಪ್ರಕ್ರಿಯೆ ಮಾಡೋರು 2002-03ನೇ ಇಸ್ವಿನಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ದಾಖಲೆ ಕೊಡಬೇಕು. ಒಂದು ವೇಳೆ ಅವ್ರ ಹೆಸರು ಇರಲಿಲ್ಲ ಅಂದ್ರೆ ಅವ್ರ ತಂದೆ ತಾಯಿ ಇವ್ರದ್ದು ದಾಖಲೆ ಕೊಡ್ಬೇಕಂತ ಕೇಳಿದ್ದಾರೆ. ಇಲ್ಲಿ ಏನಿದೆ ಅಂದ್ರೆ, ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಗುಳೆ ಹೋಗು ಜನ ಇದ್ದಾರೆ. ವಿಶೇಷವಾಗಿ ಹಿಂದುಳಿದವರು, ಬಡವರು, ಆ ಜಾತಿ ಈ ಜಾತಿ ಇರಲಾರ್ದೆ ಎಲ್ಲ ಜಾತಿ ಧರ್ಮದ ಬಡವರು ವರ್ಷನಲ್ಲಿ 6 ತಿಂಗಳು ಗುಳೆ ಹೋಗ್ತಾರೆ ಇವರು. ಮಹಾರಾಷ್ಟ್ರ, ಗೋವಾ, ಇನ್ನಿತರ ರಾಜ್ಯಗಳಲ್ಲಿ, ಗುಜರಾತ್. ಅವರು ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಮತದಾನ ಮಾಡಿರುವುದಿಲ್ಲ, ಅವ್ರ ಹೆಸರಲ್ಲಿ ಹೋಟೆಲ್ ಲಿಸ್ಟ್ನಲ್ಲಿ ಇರುವುದಿಲ್ಲ. ಅವ್ರು ಏನು ಮಾಡ್ಬೇಕು ಈಗ? ಅದು ಬಹಳ ಸಮಸ್ಯೆ ಇದೆ. ಇದರ ಬಗ್ಗೆ ಯಾವ ರಾಜಕೀಯ ಪಕ್ಷದವರಾಗಲಿ, ಇವತ್ತು ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರೋಂಥ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ, ಸರ್ಕಾರದ ಅಧಿಕಾರಿಗಳಾಗಲಿ, ಶಾಸಕರುಗಳಾಗಲಿ, ಸಚಿವರಾಗಲಿ, ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಮ್ಮ ಈ ಹಿಂದ ಜನರ ಪರವಾಗಿ ನಮ್ಮದೊಂದು ಒತ್ತಾಯ ಏನಂದ್ರೆ, ಈ ಸರ್ಕಾರಕ್ಕೆ ಮತ್ತು MLAಗಳಿಗೆ, ಮಂತ್ರಿಗಳಿಗೆ ಇದ್ರ ಕಡೆ ಗಮನ ಹರಿಸಿ ಜನರಲ್ಲಿ ಜಾಗೃತಿ ಮೂಡೋ ಕೆಲಸ ಮಾಡ್ರಿ. ಇದು SIR ಅಂದ್ರೆ ಜನರಿಗೆ ಗೊತ್ತೇ ಇಲ್ಲ. ಬಹಳ ಜನ ಗಾಬರಿ ಆಗ್ಬಿಟ್ಟಾರ. ಇನ್ನು ಕೆಲವು ಜನ ಅದು ಮುಸ್ಲಿಮರ ಬಗ್ಗೆ ಅದ ಬಿಡು, ಮುಸ್ಲಿಮರಿಗೆ ಈ ದೇಶದಿಂದ ಹೊರಗೆ ಹಾಕಲಿಕ್ಕೆ ಅದೊಂದು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ತಿಳ್ಕೊಂಡ್ಬಿಟ್ರೆ, ಮುಸ್ಲಿಮರು ಏನ್ ತಿಳ್ಕೊಂಡಾರ ಅಂದ್ರೆ, ಇದು ನಮಗೆ ನಾಗರಿಕತ್ವ ತೆಗಿತಾರೆ, ನಮಗೆ ಹೊರದೇಶಕ್ಕೆ ಕಳಿಸ್ತಾರೆ, ನಮಗೆ ಡಿಟೆನ್ಷನ್ ಸೆಂಟರ್ದಾಗ ಇಡ್ತಾರೆ, ಪುನರ್ವಸತಿ ಕೇಂದ್ರದಾಗ ಇಡ್ತಾರೆ, ಅವು ಗಾಬರಿಯಾಗ್ಯಾವ. ಎಲ್ಲರೂ ಒಂದೊಂದು ತರ ಗಾಬರಿಯಾಗ್ಯಾರ. ಕೆಲವ್ರಿಗೆ ನಾಲೆಜ್ಗೆ ಇಲ್ಲ, ಇದ್ರ ತಿಳುವಳಿಕೆನಿಲ್ಲ, ಅವರು ಬಹಳ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಇದ್ರ ಪರಿಣಾಮ ಏನಾಗ್ತದಂದ್ರೆ, ಬಹಳ ಘೋರ ಪರಿಣಾಮ ಆಗ್ತದೆ. ಮರಣ ಶಾಸನ ಇನ್ನೂ ಒಳ್ಳೇದು, ಮರಣ ಶಿಕ್ಷೆ ಕೊಡೋದು ಇನ್ನೂ ಒಳ್ಳೇದು. ಯಾಕಂದ್ರೆ ಅವ ಇಲ್ಲೇ ಸಾಯ್ತಾನೆ, ಇದೇ ಭಾರತದಾಗ ಮಣ್ಣೇರಾತಾನೆ. ಮತ್ತಿದು ನಾಗರಿಕತ್ವ ತೆಗೆದ್ರೆ ಏನು ಉಳಿತಾವ ಒಂದಿಲ್ಲಿ? 1000ಕ್ಕಿಂತಲೂ ಘೋರ. ಅದಕ್ಕೆ ನಮ್ಮ ಉದ್ದೇಶ ಏನಂದ್ರೆ, ಇವತ್ತ ಸರ್ಕಾರ ಮೊದಲು ಫಸ್ಟ್ ಮಾಡೋ ಕೆಲಸ ಏನಂದ್ರೆ, ಜನರಲ್ಲಿ ಜಾಗೃತಿ ಕೊಡಬೇಕು, SIR ಪ್ರಕ್ರಿಯೆಗೆ ವಿರೋಧ ಮಾಡಬೇಕು. SIR ಪ್ರಕ್ರಿಯೆ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇಲ್ಲೇ ಇಲ್ಲ. ಚುನಾವಣಾ ಆಯೋಗಕ್ಕೆ ನಾಗರಿಕತ್ವ ಪರಿಶೀಲನೆ ಮಾಡುವ ಅಧಿಕಾರ ಇಲ್ಲೇ ಇಲ್ಲ. ಆರ್ಟಿಕಲ್ 324 ಪ್ರಕಾರ 18 ವರ್ಷ ಮೇಲ್ಪಟ್ಟವರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸೋದು ಮಾತ್ರ ಕೆಲಸ ಚುನಾವಣಾ ಆಯೋಗದ ಅಧಿಕಾರ. ಅವನಿಗೆ ಮತದಾರ ಆಗಿ ಸೇರಿಸಲಿಕ್ಕೆ ಪರಿಶೀಲನೆ ಮಾಡಬೇಕು, 18 ವರ್ಷ ಆಗಿದೆ ಕಂಡುಕೊಳ್ಬೇಕು, ಆ ನಂತರ ಅವನಿಗೆ ಮತದಾರನ್ನ ಮಾಡಬೇಕು. ಇದು ಒಂದು ಬಿಟ್ರೆ ಅವ್ರಿಗೆ ನಾಗರಿಕರನ್ನಾಗಿ ಹೌದು ಅಲ್ಲೋ, ಇವನು ನಾಗರಿಕತ್ವದೋ ಇಲ್ಲೋ ಅನ್ನೋದು ಪರಿಶೀಲನೆ ಮಾಡೋ ಅಧಿಕಾರನೇ ಚುನಾವಣಾ ಆಯೋಗಕ್ಕಿಲ್ಲ. ಇವತ್ತು ಇದ್ರ ಪ್ರಕಾರ ಎಷ್ಟೋ ಸರ್ಕಾರಗಳು, ಇವತ್ತು ಮಮತಾ ಬ್ಯಾನರ್ಜಿ ಇರ್ಬೋದು, ಬೇರೆ ಬೇರೆ ರಾಜಕೀಯ ಪಕ್ಷಗಳಿರ್ಬೋದು, ಹೋರಾಟ ಸಂಘ ಸಂಸ್ಥೆಗಳಿರ್ಬೋದು, ಇವರು ಸುಪ್ರೀಂ ಕೋರ್ಟ್ ವರೆಗೆ ಹೋದರೂ ಸಹಿತ ಸುಪ್ರೀಂ ಕೋರ್ಟ್ ಇದನ್ನು ಸರಿಯಾಗಿ ಗಮನಕ್ಕೆ ತಗೊಳ್ತಾ ಇಲ್ಲ, ಜನರಿಗೆ ಒಂದು ನ್ಯಾಯ ಒದಗಿಸ್ತಾ ಇಲ್ಲ. ಇದ್ರ ಬಗ್ಗೆನೂ ನಮಗೊಂದು ವಿಷಾದ ಇದೆ. ಸರಿಯಾಗಿ ಕಾನೂನು ಪ್ರಕ್ರಿಯೆ ನಡೆಸಬೇಕು. ಮೊನ್ನೆ ಕರ್ನಾಟಕದ ಕ್ಯಾಬಿನೆಟ್ದಲ್ಲಿ ಒಂದು ನಿರ್ಣಯ ಮಾಡಿದ್ರು, ನಾವು SIR ಬಗ್ಗೆ ಕಾನೂನು ಸಲಹೆ ಕೇಳ್ತಾ ಇದ್ದೀವಿ. 1 ತಿಂಗಳಾಯ್ತು ಸ್ವಾಮಿಗಳೇ, ನೀವು ಇನ್ನೂ ಕಾನೂನು ಪ್ರಕ್ರಿಯೆ ಕೇಳ್ತಾ ಇದ್ದೀರಿ. ಇಲ್ಲಿ SIR ಮುಗಿತಾ ಇದೆ. ಇಷ್ಟು ಸ್ಲೋ ಪ್ರಕ್ರಿಯೆಯಿಂದ ನೀವು ಇಷ್ಟು ನಿರ್ಲಕ್ಷ್ಯ ಮಾಡಿದ್ರೆ, ನಾಳೆ
ಕಾಂಗ್ರೆಸ್ ಪಕ್ಷದ ತಳಕ್ಕೆ ಬುಡಕೆ ಇದು ಸಮಸ್ಯೆ ಆಗ್ತದೆ. ಬಿಜೆಪಿ ಅವರು ಏನು ಕಾಂಗ್ರೆಸ್ ಮುಕ್ತ ಅಂತ ಹೇಳ್ತಾ ಇದ್ದಾರ, ಅದು ಇದ್ರ ಮುಖಾಂತರ ಮಾಡ್ತಾ ಇದ್ದಾರೆ ಅವರು, ಅದು ನಿಮಗೆ ತಿಳಿತಾ ಇಲ್ಲ. ಅದಕ್ಕೆ ನಾನು ಅನಿಲ್ ಬರೀ ಕಡೆ ಅದಕ್ಕೆ ನಾ ಹೇಳೋದು ಏನಂದ್ರೆ, ಈ SIR ಪ್ರಕ್ರಿಯೆಗೆ ಸರ್ಕಾರ ವಿರೋಧ ಒಡ್ಡಬೇಕು. ಅದು ನ್ಯಾಯಯುತವಾಗಿ ನಡೆಯಂಗ್ ನೋಡ್ಕೋಬೇಕು, ಕಾನೂನುಬದ್ಧವಾಗಿ ನಡೆಯಂಗ್ ನೋಡ್ಕೋಬೇಕು. ಚುನಾವಣಾ ಆಯೋಗಕ್ಕೆ ಇದು ಅಧಿಕಾರನೇ ಇಲ್ಲ SIR ಮಾಡೋದಾಗ್ಲಿ. SIR ಅಂದ್ರು ನಾಗರಿಕತ್ವ ಪರಿಶೀಲನೆ ಮಾಡ್ತಿದ್ದಾರೆ. ಆ ಅಧಿಕಾರ ಎಲ್ಲಿದೆ ನಿಮ್ಗ? ಸಂವಿಧಾನ ನಿಮ್ಗೆ ಅದು ಅಧಿಕಾರ ಕೊಟ್ಟಿಲ್ಲ. ಅದಕ್ಕೆ ಇದು SIR ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಚುನಾವಣಾ ಆಯೋಗದ ಮುಖಾಂತರ ಮಾಡ್ತಾ ಇದೆ. ಇದಕ್ಕೊಂದು ಉದಾಹರಣೆ ಏನಂದ್ರ, ಒಂದು ವಾರದ ಹಿಂದೆ ಕೇರಳದ ಬಿಜೆಪಿ ಸಿಕ್ಕಾ ಚುನಾವಣಾ ಆಯೋಗದ ಆದೇಶದಲ್ಲಿ ಬಿಜೆಪಿ ಸಿಕ್ಕ ಹಾಕ್ತಾರೆ, ಬಿಜೆಪಿ ಪಕ್ಷ ಸಿಕ್ಕ ಹಾಕ್ತಾರೆ. ಚುನಾವಣಾ ಆಯೋಗದ ಮುಖ್ಯ ಕಚೇರಿ ಕೇರಳದ್ದು, ಆ ಮುಖ್ಯ ಕಚೇರಿಯಲ್ಲಿ ಬಿಜೆಪಿ ಸಿಕ್ಕ ಹಾಕ್ತಾರೆ. ಅದು ಪ್ರಮಾದ ಆಗಿದೆ, ಕಣ್ತಪ್ಪ. ಹಂಗಾರೆ ಸಿಕ್ಕ ಯಾಕಿತ್ತಲ್ಲಿ? ಈಗ ಒಂದ್ ಯಾವ್ದೋ ಕಚೇರಿ ಸಿಕ್ಕ ಹಿಂದ ಮುಂದಾಗಿದ್ರೆ ಏನ್ರ, ಚುನಾವಣಾ ಆಯೋಗದಲ್ಲಿ ಬಿಜೆಪಿ ಸಿಕ್ಕ ಯಾಕಿತ್ತು? ಇದು ಯಾರು ಕೇಳ್ತಾ ಇಲ್ಲ. ಆಯ್ತು, ಕಣ್ತಪ್ಪ ಆಗಿರ್ಬೇಕು, ಮಾನವನು ತಪ್ಪು ಮಾಡೋ ಸಹಜ. ಆದ್ರೆ ಸಿಕ್ಕ ಅಲ್ಲೇ ಹಾಕಿತ್ತು, ಬೇರೆ ಸಿಕ್ಕ ಹೊಡೆದಿದ್ರೆ ಕಣ್ತಪ್ಪಾಗಿದೆ ಅಂತ ಹೇಳ್ಬೋದು. ಚುನಾವಣಾ ಆಯೋಗದ ಕಚೇರಿಯಲ್ಲಿ ಬಿಜೆಪಿ ಸಿಕ್ಕ ಅಂದ್ರೆ ಬಿಜೆಪಿನೇ ಚುನಾವಣಾ ಆಯೋಗ ನಡೆಸ್ತಾ ಇದೆ. ಚುನಾವಣಾ ಆಯೋಗ ಬಿಜೆಪಿಗೆ ಒಪ್ಪಿಸಿಬಿಟ್ಟಿದ್ದಾರೆ, ಬಿಜೆಪಿ ಪಕ್ಷಕ್ಕೆ ಒಪ್ಪಿಸಿದ್ದಾರೆ. ಚುನಾವಣಾ ಆಯೋಗದವರು ತಮ್ಮ ಅಧಿಕಾರವನ್ನು ಬಿಜೆಪಿಗೆ ಒಪ್ಪಿಸಿಬಿಟ್ಟಿದ್ದಾರೆ. ಇದರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕು, ರಾಷ್ಟ್ರ ಮಟ್ಟದಲ್ಲಿ ಇದರ ಬಗ್ಗೆ ತನಿಖೆ ಆಗಬೇಕು. ಆ ಶೀಲ ಯಾಕೆ ಹೋಯ್ತು? ಚುನಾವಣಾ ಆಯೋಗದ ಆಫೀಸಲ್ಲಿ ಸೀಲ್ ಯಾಕೆ ಹೋಯ್ತು? ಸಿಕ್ಕ ಯಾಕೆ ಹೋಯ್ತದು?